ದಾಖಲೆ ಕೊಡೆ. ಗಾಬರಿಯಿಂದ ಬರ್ತಾ ಇದ್ಯಾ? ಮಾವಯ್ಯ, ಊರಿಂದ ನಮ್ ತೋಟನವ್ರಗಳ ಪಿಳ್ಳೆ ಕಾಲ್ ಮಾಡಿದ್ದ. ಏನಂತ ನೋಡಿದ ಪಂಚಾಯತಿ ಗಂಟೆ ಬಂದು ಚಾವಟಿ ನೋಡಕಂತದ್ದು ಏನೋ ಬಂದ ನಿನಗೆ? ನನ್ನ ಮಗಳು ವಿದ್ಯಾಳ ಬಾಳಿಗೆ ನ್ಯಾಯ ಬೇಕು. ಓ ಮಗಳಿಗೆ ಅನ್ಯಾಯ ಆಯ್ತಲ್ಲ, ನ್ಯಾಯ ಕೇಳಿ ಪಂಚಾಯತಿ ಗಂಟೆ ಬಂದಂಗಳ. ಕುಮಾರ, ಈ ವಿಷಯನ ಪಂಚಾಯತಿ ಅಧ್ಯಕ್ಷರಿಗೆ ರತ್ನಂಗೆ ಹೇಳ್ಬಿಡಪ್ಪ. ಸರಿ ಅಣ್ಣ, ಆಯ್ತು. ಚಲೋಣ, ಪಂಚಾಯತಿ ಅಧ್ಯಕ್ಷ ಬಂದು ತೀರ್ಮಾನ ಮಾಡ್ತಾರೆ. ಮೊದ್ಲು ಚಾವಟಿಯಲ್ಲಿ ಹೊಡ್ಕೊಳ್ಳೋದು ನಿಲ್ಸಿ. ರತ್ನಕ 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 ಕುಮಾರ, ಏನಾಯ್ತು? ರತ್ನಕ, ಊರ್ ಮುಂದ್ ಕಡೆ ಹಳೆ ಮರದ ಕೆಳಗಡೆ ಚೆಲುವಪ್ಪ. ಯಾರು ಹೇಳಿದ್ರು ಕೇಳ್ತಾ ಇಲ್ಲ, ಅದಕ್ಕೆ ನೀವೇ ಬಂದು ಒಂದ್ ಕಿತ್ತ ಹೇಳ್ಬಿಡಿ. ಏನತ್ತೆ ಇದು? ಮೊದ್ಲೇ 108 ತಾಪತ್ರೆ ಆಗಿರುವಾಗ ನಿಮ್ ಮಗ ಬೇರೆ ಈ ತರ ಮಾಡ್ಕೊಂಡಿದ್ದಾರೆ. ಏ ರತ್ನಿ, ಅದೇನ್ ಮಾಡಕ್ ಹೊಂಟವ್ನ ನೋಡೋಣ, ನಡಿಯೇ. ಮಾವಯ್ಯ, ಮಾವಯ್ಯ, ದಾಖಲೆ ಕೊಡೆ. ಗಾಬರಿಯಿಂದ ಬರ್ತಾ ಇದ್ಯಾ? ಮಾವಯ್ಯ, ಊರಿಂದ ನಮ್ ತೋಟನವ್ರಗಳ ಪಿಳ್ಳೆ ಕಾಲ್ ಮಾಡಿದ್ದ. ಅಲ್ಲಿ ಚೆಲ್ವಣ. ಲೇ ಕೋಟ್ಲೆ, ಇನ್ ಮ್ಯಾಕೆ ನಮ್ಮ ಮಟ್ಟಿನಾಗ ಯಾರು ಅವ್ರ ಹೆಸರು ಹೇಳ್ಬಾರ್ದು ಅಂತ ತೀರ್ಮಾನ ಮಾಡಿ ನೆಮ್ಮದಿಯಾಗಿರ್ಬೇಕಾದ್ರೆ ಏನ್ಲ ನಿಂದು? ಹಂಗಲ್ಲ ಚಿಕ್ಕಮ್ಮವ, ಅಲ್ಲಿ ಅಲ್ಲಿ ಒಂದ್ ದೊಡ್ಡ ಸಮಸ್ಯೆ ಆಗದೆ. ಏನೋ ಮಗಳನ್ನ ನಾಚಿಗೆ ಹಾಕಿದ್ವಿ ಅಂತ ನೇಣ್ಗಿಣ್ ಹಾಕೊಂಡು ನೆಗದ್ ಬಿದ್ದೋದ್ನ ಹೆಂಗೆ? ಚಿಕ್ಕವ, ವಿಷಯ ಬೇರೆನೇ ಅದೇ. ಅಲ್ಲಿ ಚೆಲುವಣ ಊರು ಮುಂದೆ ಬಂದು ಚಿತ್ರ, ಇವ್ರ ನೆಮ್ಮದಿ ಹಾಳು ಮಾಡೋ ಬಾಮ್ನ ಆ ಚಲುವನೇ ಆಗ್ತಾವನೆ. ಇದ್ನ ಹೆಂಗಾನ ಮಾಡಿ ಸಿಟಿಯಂಗ್ ನಾವು ಮಾಡ್ಬೇಕಾಟೆ. ಛೇ, ಅವ್ನ್ ಏನ್ ಬಂದಿರೋದು? ಯಾಕೆ ಹಿಂಗ್ ಮಾಡ್ದವನಂತೆ? ಅದೇನೋ ಮಗ್ಳಿಗ್ ನ್ಯಾಯ ಬೇಕು ಅಂತ ಬೋರ್ಡ್ ಇಟ್ಕೊಂಡು ಹೋರಾಟ ಮಾಡ್ತಾವನಂತೆ. ನೋಡ್ದ್ಯಾನ ಅವ್ರೆಂತ ಚಿತ್ರಾನ್ನ ಜನಗಳು ಅಂತ? ಬೇಕು ಅಂತ ನಿನ್ ಮರವಾದೆ ಕಳೆಕ್ ನಿಂತವ್ನೆ. ಅಲ್ಲ ಬಾಬಾ, ಈ ವಿಷಯ ಯಾರಿಗೂ ಗೊತ್ತಾಗದ್ ಬೇಡ ಅಂತ ನೀವ್ ಎಲ್ರಿಗೂ ಕಳ್ಸಿದ್ರುವೆ ಊರವ್ರಿಗೆಲ್ಲ ಗೊತ್ತಾಗಂಗ್ ಮಾಡ್ತಾವನಲ್ಲ. ಪಂಚಾಯತಿ ಕಟ್ಟೆನಾಗ ಎಲ್ರನ್ನೂ ಸೇರ್ಸಿಂಗ್ ಮಾಡ್ತಾವನೆ ಅಂದ್ರೆ ನಮ್ ವಿರುದ್ಧ ಏನೋ ಮಸ್ಲತ್ ಮಾಡ್ತಾವನೆ. ಅದೇ ಅವನ ಉದ್ದೇಶ ಅಂತ ನನಗ ಅನ್ನಿಸ್ತದೆ. ಹೌದೋಡಪ್ಪ, ಆ ವಿದ್ಯುನ್ ಕುಮ್ಮಕ್ಕಿಲ್ದೆ ಇದೆಲ್ಲ ಆಗಕ್ ಸಾಧ್ಯನೇ ಇಲ್ಲ. ಅವಳಿಗೆ ನಿಮ್ ಬಗ್ಗೆ ಆಗ್ಲಿ ನಮ್ ಅಟ್ಟಿ ಬಗ್ಗೆ ಆಗ್ಲಿ ಒಂದ್ ಚೂರು ಗೌರವ ಇಲ್ಲ ಅನ್ನೋದು ಇದ್ರಲ್ಲೇ ಅರ್ಥ ಆಯ್ತದೆ. ಸಂಬಂಧ ನಾವ್ ಮಾಡಿದ್ದಕ್ಕೆ ನಮಗ್ ಸರಿಯಾಗೆ ಮಾಡವ್ನೆ. ನನ್ ಮಗನ್ ಮಾನನ ಬೀದಿಯಲ್ಲಿ ಹರಾಜಾಗ್ತಾನಲ್ಲ, ಏನಪ್ಪ ಮಾಡೋದು ಇವಾಗ? ಇಲ್ಲ, ತುಂಡು ತುಂಡಾಗಿ ಕತ್ತರಿಸಾಕ್ಬಿಡ್ಬೇಕು ಅವ್ರನ್ನ.
ಈಟೆಲ್ಲ ಆದ್ಮೇಲೂ ತಾಳ್ಮೆಯಿಂದ ಸರಿ ಹೋಗಕ್ಕಿಲ್ಲ. ಅವ್ನ್ ಬದುಕಿದ್ರಲ್ವೇ ನಮ್ಮ ಅಪ್ಪ ಹೆಂಗ್ ಅವಮಾನ ಮಾಡೋದು. ಇದೆಲ್ಲ ಕೊನೆ ಆಗ್ಬೇಕು ಅಂದ್ರೆ ಅಪ್ಪ ಮಗಳು ಬದುಕಿರ್ಬಾರ್ದು. ಭದ್ರಾ, ಇದು ಕೋಪ ಮಾಡ್ಕೊಳ್ಳೋ ಟೈಮ್ ಅಲ್ಲ. ನೀವು ಅಷ್ಟೇ ಸಮಾಧಾನವಾಗಿರು. ಇಲ್ಲ ಚಿಕ್ಕಪ್ಪ, ಇವತ್ ಮಾತ್ರ ನನ್ನನ್ನು ಯಾರು ತಡಿಬೇಡಿ. ಸತ್ಯ ಗೊತ್ತಾದಾಗ್ಲೇ ಈ ಕೆಲಸ ಮಾಡಿದ್ರೆ ಇವತ್ತು ಹಿಂಗೆಲ್ಲ ಆಗ್ತಾ ಇರ್ಲಿಲ್ಲ. ಇವತ್ ಅದೇನಾದ್ರೂ ಆಗ್ಲಿ, ನಾನಂತೂ ಅವ್ರನ್ನ ಉಳ್ಸಕ್ಕಿಲ್ಲ. ಮೊದ್ಲು ಅಲ್ಲಿ ಏನಾಗದೆ ಅಂತ ತಿಳ್ಕೊತೀನಿ, ಆಮೇಲೆ ಏನ್ ಮಾಡೋದು ಅಂತ ಯೋಚನೆ ಮಾಡೋಣ. ಅಯ್ಯೋ ಯೋ ಯೋ ಏನಯ್ಯ ಏನಯ್ಯ ಮಾಡ್ಕತ್ತಿದಿ? ಏನಾಗಿದೆ ಅಂತವಾ? ಸಲಿಗಿಲ್ಲ ಕೆಟ್ಟೈತೆ ಇಲ್ಲ, ಊರ್ ಮುಂದ್ಗಟ್ಟೆ ಬಂದು ಯಾಕೆ ಹಿಂಗ್ ಮಾಡ್ತಿದ್ಯಾ? ಬೇಡ ಅಪ್ಪಯ್ಯ, ನೀನಿಂಗ್ ಸಿಕ್ಸೆ ಕೊಟ್ಕೊಳ್ಳೋದು ನನ್ ಕೈಲಿ ನೋಡಕ್ ಆಯ್ತಾ ಇಲ್ಲ. ನಿಲ್ಸಪ್ಪಯ್ಯ. ಆಗಿರೋ ಅನ್ಯಾಯ ನೋಡ್ಕೊಂಡು ನಾನು ಹೆಂಗ್ ನೆಮ್ಮದಿಯಾಗಿರ್ಲಿ ಮಗಳೇ? ಅಪ್ಪಯ್ಯ, ನನ್ ಬದುಕು ಸಣ್ಣಾಗಿರ್ಬೇಕು ಅಂತ ನೀನಿಂಗ್ ನೋವು ತಿಂತಾ ಇರೋದು ನನ್ ಕೈಲಿ ನೋಡಕ್ ಆಯ್ತಾ ಇಲ್ಲ. ನನ್ನ ಹಣೆ ಬರ್ದಲ್ಲಿ ಏನ್ ಬರ್ತದೋ ಅದೇ ನಡೀತದ್ ಬಿಡು ಅಪ್ಪ. ನಿನ್ ನೋವ್ಗೆ ನಾನೇ ಸಾಕ್ಷಿ. ನಿನ್ ಗಂಡನ್ ಮನೆಗೆ ಸೇರ್ಸೋದಿಕ್ಕೆ ಇದೊಂದೇ ದಾರಿ ಮಗಳೇ. ನಿನ್ ಮನಸ್ ಕಟ್ಟೋದು ನನ್ ಕೆಲ್ಸ, ನಿನ್ ಜೀವನ ಸರಿ ಮಾಡೋದು ನನ್ ಜವಾಬ್ದಾರಿ. ಇದಕ್ಕೋಸ್ಕರ ನನ್ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ಬ್ಯಾಡ ಕಣಯ್ಯ, ಇದ್ರಿಂದ ಸಮಸ್ಯೆ ಸರಿ ಹೋಗಕ್ಕಿಲ್ಲ. ನೀನ್ ಹಿಂಗ್ ಮಾಡ್ಕೊತಿರೋದ್ ಗೌಡ್ರ ರೊಟ್ಟಿ ಅವ್ರಿಗೆ ಏನಾದ್ರು ಗೊತ್ತಾಗೋದ್ರೆ ಅವ್ರ ಇನ್ನು ಏನಾದ್ರು ಮಾಡ್ಬಿಡ್ತಾರೆ. ಅದೇನ್ ಬೇಕಾದ್ರೂ ಆಗ್ಲಿ ರತ್ನ, ನ್ಯಾಯ ಸಿಗಂಟ ನಾ ಇಲ್ಲಿಂದ ಒಂದ್ ಹೆಜ್ಜೆನೂ ಕದ್ಲಕ್ಕಿಲ್ಲ. ನಿಲ್ಸಯ್ಯ. ಚಿಕ್ಕೇಗೌಡ್ರೆ, ನೀವಾದ್ರೂ ಹೇಳಿ, ಯಾರ ಮಾತು ಕೇಳ್ತಿಲ್ಲ. ಚೆಲ್ವಾ, ಮೊದ್ಲು ಆ ಚಾವಟಿನಲ್ಲಿ ಹೊಡ್ಕೊಳ್ಳೋದ್ ನಿಲ್ಸಿ, ನಿನಗಾಗಿರೋ ಅನ್ಯಾಯ ಏನು, ಏನ್ ನ್ಯಾಯ ಬೇಕು ಅಂತ ಹೇಳ. ಎಲ್ರಿಗೂ ನಮಸ್ಕಾರ. ಈಗಾಗ್ಲೇ ಊರವ್ರಿಗೆಲ್ಲ ನಿನ್ನೆ ದಿವಸ ಗೌಡ್ರ ಮನೆಯಲ್ಲಿ ಏನಾಯ್ತು ಅಂತ ಗೊತ್ತಾಗದೆ. ಗೊತ್ತೋ ಗೊತ್ತಿಲ್ದೇನೋ ನನ್ ಮಗಳು ತೆಪ್ ಮಾಡಿದಾಳೆ ಅಂತಾನೆ ಇಟ್ಕೊಳ್ಳಿ ಗೌಡ್ರೆ. ಆ ತೆಪ್ಗೆ ಶಿಕ್ಷೆ ಕೊಡೋದಕ್ಕೆ ಒಂದು ರೀತಿ ನೀತಿ ಅಂತ ಐತಲ್ಲ ಗೌಡ್ರೆ. ಅದ್ ಬಿಟ್ಬಿಟ್ಟು ಏನು ಅಂತ ಒಂದ್ ಮಾತನ್ನು ಕೇಳದೆ ಸಂಬಂಧ ಇಲ್ಲ ಅಂತ ಅನ್ಬಿಟ್ಟು ಆಚೆಗೆ ಹಾಕ್ಬಿಟ್ರೆ ಇದು ಯಾವ ನ್ಯಾಯ? ನೀವೇ ಹೇಳಿ ಗೌಡ್ರೆ. ಬಾಯಿ ಮಾತಲ್ಲಿ ಸಂಬಂಧ ಕಡ್ಕೊಳಕ್ಕೆ ಮದ್ವೆ ಅನ್ನೋದು ಏನಾದ್ರೂ ಮಕ್ಕಳಾಟ್ವೆ? ಅದಕ್ಕೆ ಹಾಲು ಅನ್ನ ಉಂಡವ್ರು ನೀವಿದ್ದೀರಿ. ಎಳ್ಳು ಕಡೆ ವಿಚಾರಿಸ್ಬಿಟ್ಟು ಪಂಚಾಯಿತಿ ಸೇರಿಸ್ಬಿಟ್ಟು ಏನು ಅನ್ನೋ ತೀರ್ಮಾನ ನೀವು ಕೊಡಿ ಗೌಡ್ರೆ. ಕಣ್ಣೀರಲ್ಲೇ ಕೈ ತೊಳಿತಿರೋಂತ ನನ್ ಮಗಳಿಗೆ ನ್ಯಾಯ ಕೊಡ್ಸಿ. ನೋಡ್ಸಲ್ವಾ, ಈಗ ನೀನ್ ದೂರ್ ಕೊಟ್ಟಿದೆ, ಏನ್ ಮಾಡ್ಬೇಕು ಅಂತ ತೀರ್ಮಾನ ನಾವೆಲ್ಲ ಮಾಡ್ತೀವಿ. ಅಲ್ಲಿ ಗಂಟ ನೀನ್ ಸ್ವಲ್ಪ ಸಮಾಧಾನವಾಗಿರು. ನೀವು ಪಂಚಾಯಿತಿ ಸೇರ್ಸ ಗಂಟ ನಾನು ಒಂದ್ ತೊಟ್ಟು ನೀರನ್ನು ಕುಡಿದೆ ಈ ಚಾವಟಿಯಿಂದ ಒಡ್ಕತಾನೆ ಇರ್ತೀನಿ. ನೋಡ್ರೆ,
ಚೆಲುವ ಕೊಟ್ಟಿರೋ ದೂರು ಪಂಚಾಯಿತಿ ಕರ್ಸೋದಕ್ಕೆ ಯೋಗ್ಯವಾಗಿದೆ. ಕೊಲೆ ಮಾಡಿದವನಿಗೆ ವಿಚಾರಣೆ ಮಾಡದೆ ಶಿಕ್ಷೆ ಕೊಡಕ್ಕಾಗಕ್ಕಿಲ್ಲ. ಅಂತದ್ರಲ್ಲಿ ಶಿವರಾಮೇಗೌಡರು ದೊಡ್ಡವರು, ಹಿರಿಯರು, ಮದುವೆ ಆಗಿರೋ ಹುಡುಗಿನ ಆಚೆ ತಳ್ಬಿಟ್ರೆ ಅದ್ಯಾವ ನ್ಯಾಯ ಅಂತ ಹೇಳಿ ಗೌಡ್ರೆ? ಸದ್ದು ನೀವೆಲ್ಲ ಯಾಕೆ ಹಿಂಗ್ ಮಾತಾಡ್ಕೋತಿದ್ದೀರಾ? ನಾವೆಲ್ಲ ಇಲ್ಲಿ ಸೇರಿದೀವಿ, ತೀರ್ಮಾನ ಮಾಡ್ತೀವಿ, ತಡೀರಿ. ಚೆಲ್ವಾ, ನಮ್ಗೋಸಿ ಕಾಲಾವಕಾಶ ಕೊಡು, ಏನಾರ ಮಾಡುವ. ಯಾರಿಗೂ ಅನ್ಯಾಯ ಆಗದ್ ಬೇಡ ಅನ್ನೋದೇ ನಮ್ಮ ಪಂಚಾಯತಿ ಉದ್ದೇಶ. ಅಧ್ಯಕ್ಷರೇ ಬನ್ನಿ. ಅಪ್ಪ ಅಪ್ಪ ಇದ್ ಯಾವ್ದು ಬೇಡ ಅಪ್ಪ. ಈಗ ಹುಡ್ಕೋತಾ ಇದ್ರೆ ನಿಂಗ್ ನೋವಾಗಕ್ಕಿಲ್ವೇ? ನಿನ್ ಮನ್ಸ್ಗಾಗಿರೋ ಗಾಯಕ್ಕಿಂತ ನನ್ ಮೈಗಾಗ್ತಿರೋ ಗಾಯ ಏನ್ ದೊಡ್ಡದಲ್ಲ ಮಗಳೇ. ನಿನಗ್ ನ್ಯಾಯ ಸಿಗಂಟ ನನ್ ಹೋರಾಟ ನಿಲ್ಲಕ್ಕಿಲ್ಲ. ನೀನ್ ದೂರ ಹೋಗು ಮಗಳೇ. ಹಲೋ ಬಳ್ಳಾರಿ, ನಾನು ಈಶ್ವರಿ ಮಾತಾಡ್ತಿರೋದು. ಅಲ್ಲಿ ಏನ್ಲ ಆಯ್ತೈತೆ? ಚೆಲುವಣ್ಣರು ಚಾಟಿ ತಗೊಂಡು ನೋಡ್ಕೋತಿದ್ದಾರೆ. ಊರ್ ಜನ ಎಲ್ಲ ಸೇರ್ಬಿಟ್ಟಿದ್ದಾರೆ ಅಮ್ಮೋರೆ. ಸರಿ, ನೀನ್ ಅಲ್ಲೇ ಇದ್ಕೊಂಡು ಏನಾಯ್ತದೆ ಅಂತವ ನೋಡ್ಕೊಂಡು ನನಗೆ ಫೋನ್ ಮಾಡು. ಹಾ ಸರಿ ಅಮ್ಮರೆ. ಚೆಲ್ವಾ, ತಪ್ಪ್ಯಾಕ್ ತಪ್ಪು ಮಾಡ್ತಿದ್ಯಾ? ಯಾವ ವಿಷಯ ಊರವ್ರು ಗೊತ್ತಾಗ್ಬಾರ್ದು ಅಂತ ಶಿವರಾಮೇಗೌಡ ಅನ್ಕೊಂಡಿದ್ನೋ ಅದನ್ನೇ ಗೊತ್ತಾಗಂಗ್ ಮಾಡಿದ್ಯಾ ಅಲ್ವಾ? ಅದೇ ವಿಷಯಕ್ ಪಂಚಾಯತಿ ಸೇರ್ಸಕ್ ನಿಂತಿದ್ಯಾ ಅಂದ್ಮ್ಯಾಕೆ ನನಗೆ ಸುಲಭ ಮಾಡ್ಕೊಟ್ಟೆ. ಈಗ ಇಟ್ಕೊಂಡು ಏನ್ ಮಾಡ್ತೀನಿ ನೋಡ್ತಾ ಇರು. ನಿಂಗೆ ಹೇಳ್ತಾ ಇರೋದು. ಬಿಡಿ ಸಿಕ್ಕಪ್ಪ ನನ್ನ. ಭದ್ರ ಸುಮ್ಕೆ ಒಳಕ್ ನಡಿ. ಅಂತಮ್ಮ ಉಸಿ ತಾಳ್ಮೆ ತಗೋ, ಬಾ ವೈಕೆ. ಬಿಡು ಚಿಕ್ಕಪ್ಪ, ಅವ್ನ್ ನಮ್ಮ ಅಪ್ಪಯ್ಯನ ಏನ್ ಅನ್ಕೊಂಡ್ಬಿಟ್ಟವ್ನೆ. ಅವತ್ ಯಾವ್ದೋ ಕಾರಣಕ್ಕೆ ಅವನ್ಗೆ ಸುಮ್ನೆ ಕಳ್ಸಿದ್ಕೆ ಇವತ್ ಇವ್ಸೆಲ್ಲ ಮಾಡ್ತಾವ್ನೆ. ಅವ್ರ ಇಡೀ ಜೀವಂತ ಸಾಯಿಸ್ಬಿಡ್ತೀನಿ. ಬಿಡಿ ಚಿಕ್ಕಪ್ಪ. ಭದ್ರ, ನಿಂಗೆ ಅರ್ಥ ಮಾಡ್ಕೋ. ನೋಡು, ನಿಂಗಿಂತ ಜಾಸ್ತಿ ಕೋಪ ನನ್ಗೂ ಅದೇ. ಅವ್ರನ್ನ ತುಂಡ ಕತ್ತರಿಸ್ಬಿಡ್ಬೇಕು ಅನ್ನೋಷ್ಟು ಕೋಪ ಅದೇ. ಆದ್ರೆ ಕೋಪದ ಕೈಗೆ ಬುದ್ಧಿ ಕೊಡೋ ಟೈಮ್ ಅಲ್ಲ ಇದು. ನಡಿ ಒಳಕ್ಕೆ ನೀನು. ಬಿಡಿ ಚಿಕ್ಕಪ್ಪ. ಬಿಡಿಲಿ ಬಿಡಿಲಿ. ಅವ್ರು ನಿಂಗೆ ಬಿಡ್ಲ ಸರಿ ಆಗಲ್ಲ. ಬಿಡಿ ಚಿಕ್ಕಪ್ಪ. ಭದ್ರ, ನೋಡು, ಎಲ್ಲ ಕೂತ್ ತೀರ್ಮಾನ ಮಾಡವ. ಒಳಿಕ್ ನಡಿ. ಬಾಯ್ತಮ್ಮ ಅಂತಮ್ಮ ಬಾ. ನಡಿ. ಹೇಳೋದು ಅರ್ಥ ಮಾಡ್ಕೋ, ಸಮಾಧಾನ ಮಾಡ್ಕೋ. Shut